ನಾಲ್ಕಕ್ಕೆ 4 ಜನ ಒಂದು ಕುಟುಂಬದ 4 ಜನಗಳು ಕೂಡ ಇದೀಗ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗಕಾಮದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಆದರೆ ಈ ಆರೋಪವೇ ಒಂದು ಷಡ್ಯಂತ್ರ ಅಂತ ಎಚ್.ಡಿ. ರೇವಣ್ಣ ಅವರು ಸಮರ್ಥನೆ ಮಾಡ್ಕೊಂಡು ಮಾತನಾಡ್ತಿದ್ದಾರೆ. ರೇವಣ್ಣ ಅವರು ಏನು ಹೇಳಿದ್ರು, ಹಾಗೆ ರೇವಣ್ಣ ಅವರು ಹೀಗೆ ಹೇಳಿದ ತಕ್ಷಣ ಕಾಂಗ್ರೆಸ್ನವರು ಅದಕ್ಕೆ ಕೌಂಟರ್ ಕೊಟ್ಟಿದ್ದು ಯಾವ ರೀತಿ ಇತ್ತು, ಇದೆಲ್ಲವನ್ನ ಒಂದು ವರದಿಯಲ್ಲಿ ಗಮನಿಸಿ. ಸಲಿಂಗ ಕಾಮಕಾಂಡದ ಸುಳಿಯಲ್ಲಿ ಸೂರಜ್ ರೇವಣ್ಣ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ, ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣನ ಅಣ್ಣ, ಹಾಲಿ ಪರಿಷತ್ ಸದಸ್ಯ ಸೂರಜ್ ಈಗ ಸಲಿಂಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೂರಜ್ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆಯಾ? ಷಡ್ಯಂತ್ರ ಬಾಂಬ್ ಸಿಡಿಸಿದ ಎಚ್.ಡಿ. ರೇವಣ್ಣ. ಎಂಎಲ್ಸಿ ಸೂರಜ್ ರೇವಣ್ಣ ತಂದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸೂರಜ್ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವೇ ಒಂದು ಷಡ್ಯಂತ್ರ ಅಂತ ಕಿಡಿಕಾರಿದ್ದಾರೆ. ಇಂಥ ಷಡ್ಯಂತ್ರಕ್ಕಲ್ಲ ನಾನು ಹೆದರಲ್ಲ ಅಂತ ಗರಂ ಆಗಿದ್ದಾರೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ, ನಾನೇನು ಹೇಳೋಕ್ಕಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ಇನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಷಡ್ಯಂತ್ರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದು ಹೀಗೆ. ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ, ಇದನ್ನು CID ಕೊಡ್ತೇವೆ. ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ನೋಡಿ, ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ ಹೇಳಿಕೆ ಏನಿರಬೇಕಾಗಿದೆ. ಕಂಪ್ಲೇಂಟ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದ್ಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ್ಮೇಲೆ ಸತ್ಯ ಹೊರಗೆ. ಇನ್ನು ಸಲಿಂಗ ಕಾಮಕಾಂಡದ ಬಗ್ಗೆ ಕೇಳಿದ್ದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನನಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ ಅಂದ್ರು. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ G.T. ದೇವೇಗೌಡ ಶಿಕ್ಷೆ ಆಗುತ್ತೆ ಬಿಡಿ ಅಂದ್ರು. No, that issue, why you ask me? Why you are asking me? That is not pertaining to me, or it is not necessary to react for all those things. Law is there. Law, it will take its own course of action. ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ, ನಮ್ದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿವಿಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ನೋಡಿದ್ರಲ್ವಾ, ಒಬ್ಬರು ಷಡ್ಯಂತ್ರ ಅಂದ್ರೆ ಮತ್ತೊಬ್ಬರು ಅಸಹ್ಯ ಅಂತಾರೆ. ಅಸಹ್ಯನೋ ಷಡ್ಯಂತ್ರನೋ ತನಿಖೆಯಿಂದಲೇ ಹೊರಬರಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಲಿಂಗ ಕಾಮದ ಆರೋಪ ಯಾರ ವಿರುದ್ಧವಾಗಿಯೂ ಬಂದೇ ಇರಲಿಲ್ವಾ ರಾಜಕಾರಣಿಗಳ ಪೈಕಿ ಇಲ್ಲಿವರೆಗೂ ಅಂತಂದ್ರೆ ಉತ್ತರ ಇಲ್ಲ. ಅನೇಕರ ವಿರುದ್ಧವಾಗಿ ಈ ರೀತಿಯ ಗುಸುಗುಸುಗಳು ಕೇಳೋಕೆ ಸಿಕ್ಕಿತ್ತು. ಪ್ರಕರಣ ಅಂತ ದಾಖಲಾಗಿದ್ದು ಕರ್ನಾಟಕದ ಇತಿಹಾಸದಲ್ಲಿ ವಿರಳ. ಆದರೆ ಈಗ ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ಅಫಿಷಿಯಲಿ ಅಧಿಕೃತವಾಗಿ ದೂರು ದಾಖಲಾಗಿದೆ. ಸಲಿಂಗ ಲೈಂಗಿಕ ದೌರ್ಜನ್ಯವನ್ನ ನನ್ನ ಮೇಲೆ ಎಸಗಿದ್ದಾರೆ ಅಂತ ಹೇಳಿ ಅವರದೇ ಪಕ್ಷದ ಕಾರ್ಯಕರ್ತ ದೂರನ್ನ ದಾಖಲು ಮಾಡಿದ್ದಾರೆ. ಅಲ್ಲಿಗೆ ಒಂದಿಡೀ ಕುಟುಂಬದ 4 ವಿರುದ್ಧವಾಗಿಯೂ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಆರೋಪಗಳು. ಇನ್ಫ್ಯಾಕ್ಟ್ ಈ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಹಾಗೆ ರೇವಣ್ಣ ಅವರಿಗೆ ಕಾನೂನಾತ್ಮಕ ಸಂಕಷ್ಟ ಎದುರಾಯ್ತಾದರೂ ಕೂಡ ಅದರ ಮೂಲ ಉದ್ದೇಶ ಇದ್ದಿದ್ದೆ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ
ಸಂತ್ರಸ್ತೆ ಓರ್ವಳು ಹೋಗಿ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿಸಿದ್ರು ಅನ್ನೋಲ್ಲಿಗೆ ಬಂದು ನಿಲ್ಲುತ್ತೆ. ಅಲ್ಲಿಗೆ ಹಾಸನದ ಪವರ್ಫುಲ್ ರಾಜಕೀಯ ಕುಟುಂಬ ಅಂತ ಕರೆಸ್ಕೊಳ್ತಾ ಇದ್ದ ರೇವಣ್ಣ ಅವರ ಕುಟುಂಬದ 4 ಮಂದಿ ಸದಸ್ಯರು, ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, 4 ಕೂಡ ಕಾನೂನಾತ್ಮಕ ಸಂಕಷ್ಟವನ್ನ ಇದೀಗ ಎದುರಿಸ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರ ವಿರುದ್ಧ ಯಾವೆಲ್ಲ ರೀತಿಯ ಆರೋಪಗಳು ಕೇಳೋಕ್ ಸಿಕ್ಕಿದೆ, ಅದರ ಒಂದಷ್ಟು ಅಂಶವನ್ನ ಗಮನಿಸ್ತಾ ಹೋಗೋಣ. ಈ ಕುಟುಂಬದ 4 ವಿರುದ್ಧ ಇರುವಂತಹ ಆರೋಪಗಳು. ಮೊದಲನೇದಾಗಿ ರೇವಣ್ಣ ಅವರ ವಿರುದ್ಧವಾಗಿ KR ನಗರ ಮೂಲದ ಅತ್ಯಾಚಾರ ಸಂತ್ರಸ್ತೆ ಕಿಡ್ನಾಪ್ ಕೇಸನ್ನ ದಾಖಲು ಮಾಡಿದ್ರು. ರೇವಣ್ಣ ಅವರ ಹೆಸರು ಹೇಳಿ ನನ್ನನ್ನು ಯಾರೋ ಕರ್ಕೊಂಡು ಹೋದ್ರು ಅಂತ ಹೇಳಿ ಆಕೆಯ ಮಗ ಇನ್ಫ್ಯಾಕ್ಟ್ ಕೇಸನ್ನ ದಾಖಲು ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ರೇವಣ್ಣ ಅವರು. ಇದೀಗ ಬೇಲ್ ಪಡೆದು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇದು ರೇವಣ್ಣ ಅವ್ರ ಮೇಲಿರೋ ಆರೋಪ. ಇನ್ನು ಅವರ ಪತ್ನಿ ಭವಾನಿ ರೇವಣ್ಣ KR ನಗರ ಮೂಲದ ಅತ್ಯಾಚಾರ ಸಂತ್ರಸ್ತೆಗೆ ಬೆದರಿಕೆಯನ್ನ ಒಡ್ಡಿದ್ರು ಅನ್ನೋ ಆರೋಪದ ಮೇಲೆ ಭವಾನಿ ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ದೂರು ದಾಖಲಾಗಿತ್ತು. SIT ನೋಟಿಸ್ ಕೊಟ್ಟ ಬಳಿಕ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ SIT ಇಂದ ನೋಟಿಸ್ ಸಿಕ್ಕ ನಂತರ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದ ಭವಾನಿ ರೇವಣ್ಣ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಸದ್ಯಕ್ಕೆ ಜಾಮೀನಿನ ಮೇಲೆ ಭವಾನಿ ರೇವಣ್ಣ ಅವರು ಕೂಡ ಬಂಧನದಿಂದ ಕೊಂಚ ರಿಲ್ಯಾಕ್ಸ್ ಆಗಿ ಹೊರಗಿದ್ದಾರೆ. ಇನ್ನು ಅವರ 2ನೇ ಮಗ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದ ಸಂದರ್ಭದಲ್ಲೇ ಮರು ಆಯ್ಕೆಯನ್ನ ಬಯಸಿ ಚುನಾವಣೆಯನ್ನು ಎದುರಿಸ್ತಾ ಇದ್ದ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಗಂಭೀರ ಆರೋಪ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ 3 ಪ್ರಕರಣಗಳು ದಾಖಲಾಯಿತು ಬೇರೆ ಬೇರೆ ಸಂತ್ರಸ್ತಿಯರಿಂದ. ಸದ್ಯಕ್ಕೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ನಡೆಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೀಗ ಅದೇ ಕುಟುಂಬದ ಮತ್ತೋರ್ವ ಸದಸ್ಯ ಸೂರಜ್ ರೇವಣ್ಣ ಅಸಹಜ ಅನಿಸುವಂತಹ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋ ಆರೋಪ. ಹಾಸನದ ಸೆಂಟಾಣಿಯಿಂದ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇವತ್ತು ಹಾಜರುಪಡಿಸಿದ್ರು. ಸರ್ಕಾರ ಈ ಪ್ರಕರಣವನ್ನ CID ತನಿಖೆಗೆ ವಹಿಸಿದೆ. ಹೀಗಾಗಿ ತಮ್ಮ ವಶಕ್ಕೆ ಪಡೀಲಿಕ್ಕೆ CID ಅವರು 1 ದಿನದ ಕಾಲಾವಕಾಶವನ್ನ ಇಟ್ಕೊಂಡು ಸದ್ಯಕ್ಕೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅಂದ್ರೆ ಸಹೋದರ ಪ್ರಜ್ವಲ್ ರೇವಣ್ಣ ಅವರು ಇರುವಂತಹ ಜಾಗದಲ್ಲೇ 1 ರಾತ್ರಿಯನ್ನ ಕಳೀತಾರೆ ಸೂರಜ್ ರೇವಣ್ಣ. ನಾಳೆ ಬಹುತೇಕ CID ಪೊಲೀಸರು ತಮ್ಮ ವಶಕ್ಕೆ ಪಡೆದು ಈ ಪ್ರಕರಣದ ಮತ್ತಷ್ಟು ವಿಚಾರಣೆಯನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಅಲ್ಲಿಗೆ ಕುಟುಂಬದ 4 ಕೂಡ ಕಾನೂನಿನ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ.